ಹಲೋ ಮಕ್ಕಳ, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಿ ಎಲ್ಲರೂ? ಹೌ ಆರ್ ಯು ಆಲ್ ಡೂಯಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್? ಮಕ್ಕಳ, ನೆಕ್ಸ್ಟ್ 5 ಮಿನಿಟ್ಸ್ ಈ ವಿಡಿಯೋನ ನೋಡೋದ್ರಿಂದ ಹೇಳ್ತಾ ಇದ್ದೀನಿ ಮಕ್ಕಳ, ನಿಮ್ಮ ಲೈಫಲ್ಲಿ ಒಂದು ಡಿಸಿಷನ್ ಮೇಕಿಂಗ್ ಮಕ್ಕಳ ನಿಮ್ಮೆಲ್ಲರಿಗೂ ಕೂಡ ಒಂದು ಕ್ಲಿಯರ್ ಥಾಟ್ ಸಿಗುತ್ತೆ. ಅದಕ್ಕೆ ಮಕ್ಕಳ ಈ ಒಂದು ವಿಡಿಯೋನ ನೀವು ನೋಡಲೇಬೇಕು. ಯಾರಿಗೆ ಈ ವಿಡಿಯೋ ಅಂತಂದರೆ, ಸರ್ ನಾನು ಗೊತ್ತಿಲ್ಲದೇನೆ ಸರ್ ನನ್ನ ಲೈಫ್ನ ವೇಸ್ಟ್ ಮಾಡ್ಕೊಂಡ್ಬಿಟ್ಟೆ, ಫಸ್ಟ್ PU ಸೆಕೆಂಡ್ PU ಚೆನ್ನಾಗಿ ಓದಿಲ್ಲ ಸರ್, ಬಟ್ ಐ ಆಮ್ ಅ ವೆರಿ ಟ್ಯಾಲೆಂಟೆಡ್ ಸ್ಟೂಡೆಂಟ್ ಸರ್, ನಾನು ಹಾರ್ಡ್ ವರ್ಕರ್ ಕೂಡ ಇದ್ದೀನಿ, ಬಟ್ ನನಗೆ ಕಾರಣಾಂತರಗಳಿಂದ ಓದೋಕ್ಕಾಗಲಿಲ್ಲ ಸರ್, ನನಗೇನಾದ್ರು ಸೆಕೆಂಡ್ ಚಾನ್ಸ್ ಸಿಗುತ್ತಾ ಸರ್? ನನಗೆ KCETಲಿ ಖಂಡಿತ ಕಡಿಮೆ ರ್ಯಾಂಕ್ ಬಂದೇ ಬರುತ್ತೆ, ಬಟ್ ನನಗೆ ಇನ್ನೊಂದು ಚಾನ್ಸ್ ಸಿಕ್ಕಿದ್ರೆ ಲೈಫಲ್ಲಿ ಸರ್ ನನ್ನ ಲೈಫ್ನ ನಾನು ಚೇಂಜ್ ಮಾಡ್ಕೊಳ್ತೀನಿ, ನನಗೆ ತುಂಬ ಆಸೆ ಇದೆ ಸರ್, ನಾನು ಟಾಪ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸೇರ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ನಿಮಗೇನಾದರೂ ಈ ಒಂದು ಥಾಟ್ ಇದ್ರೆ ಮಕ್ಕಳ ಈ ವಿಡಿಯೋನ ಕಡೆ ತನಕ ನೋಡಿ, ಯಾಕಂದರೆ ದಿಸ್ ವಿಲ್ ಚೇಂಜ್ ಯುವರ್ ಲೈಫ್. ಮೊದಲನೇದಾಗಿ ಮಕ್ಕಳ, ನೀವು ಏನು ಮಾಡಬೇಕಂತ ಅಂದರೆ ಈ ಒಂದು ವಿಷಯಕ್ಕೆ ಕ್ಲಾರಿಟಿ ಇರಬೇಕು. ಏನು ಸರ್ ಕ್ಲಾರಿಟಿ? ಮಕ್ಕಳ, ಟಾಪ್ ಇಂಜಿನಿಯರಿಂಗ್ ಕಾಲೇಜ್ ಅವಶ್ಯಕತೆ ಏನು? ಟಾಪ್ ಇಂಜಿನಿಯರಿಂಗ್ ಕಾಲೇಜ್ ಅವಶ್ಯಕತೆ ಏನಂತಂದರೆ ಪ್ಲೇಸ್ಮೆಂಟ್, ಬಿಕಾಸ್ ಆಫ್ ಪ್ಲೇಸ್ಮೆಂಟ್ ಮಕ್ಕಳ. ಸೊ ಎರಡು ರೀತಿ ಇರುತ್ತೆ. ಒಂದು, ನನಗೆ ಸಬ್ಜೆಕ್ಟ್ ಅಂದರೆ ತುಂಬ ಇಷ್ಟ ಇದೆ, ಈ ಸಬ್ಜೆಕ್ಟ್ನ ಓದಲೇಬೇಕು, ಇದರಲ್ಲಿ ಏನೋ ಒಂದು ಲೈಫಲ್ಲಿ ಸಾಧನೆ ಮಾಡಲೇಬೇಕು, ದುಡ್ಡು ಮಾಡಿದ್ರೆ ಇದರಲ್ಲೇ ಮಾಡಬೇಕು ಅಂತ ಒಂದು ಕ್ಯಾಟಗರಿ ಮಕ್ಕಳಿದ್ರೆ ಅವರು ಬಿಗಿನಿಂಗಿಂದನೂ ಕೂಡ ಎಫರ್ಟ್ಸ್ ಹಾಕಿ ಓದಿ ರ್ಯಾಂಕ್ ತಗೊಂಡಿರ್ತಾರೆ. ಇನ್ನು ಕೆಲವರು ಕೂಡ ಇದೇ ಗೋಲ್ ಇರುತ್ತೆ, ಬಟ್ ಓದಿರೋದಿಲ್ಲ. ಓಕೆ, ಬಟ್ ನನಗೊಂದು ಸೆಕೆಂಡ್ ಚಾನ್ಸ್ ಸಿಕ್ಕಿದ್ರೆ ಈ ಥರ ಟಾಪ್ ಕಾಲೇಜಸ್ಗಳಿಗೆ ನಾನು ಹೋಗಿ ನಾನು ಓದ್ಕೊಳ್ತೀನಿ, ಐ ವಿಲ್ ಚೇಂಜ್ ಮೈ ಸೆಲ್ಫ್ ಆ್ಯಂಡ್ ಡೆಫಿನೆಟ್ಲಿ ಐ ವಿಲ್ ಗೆಟ್ ಅ ವೆರಿ ಗುಡ್ ಸ್ಯಾಲ್ರಿ ಆಫ್ಟರ್ 4 years ಅಂತ ಯಾರು ಅಂದ್ಕೊಂಡಿದ್ರೆ ಮಕ್ಕಳ ಈ ವಿಡಿಯೋನ ನೋಡಿ. ಓಕೆನಾ? ಸೊ ನೋಡಿ, ಇದರಲ್ಲಿ ಎರಡು ವಿಷಯ ಇದೆ ಮಕ್ಕಳ. ಟಾಪ್ ಇಂಜಿನಿಯರಿಂಗ್ ಕಾಲೇಜಸ್ಗೆ ಎಂಟ್ರ್ ಆಗೋದು ಏನು, ಹೆಂಗೆ, ಮತ್ತು ಎಂಟ್ರ್ ಆಗೋದ್ರಿಂದ ನಮಗೆ ಬೆನಿಫಿಟ್ ಏನು ಅಂತ ಹೇಳಿದೆ, ಹೌದಲ್ವಾ? ಆ್ಯಂಡ್ ಈಗ ಸರ್ ನನಗೆ ಲೋ ರ್ಯಾಂಕ್ ಬಂದಿದೆ, ಬಟ್ ಟಾಪ್ ಇಂಜಿನಿಯರಿಂಗ್ ಕಾಲೇಜ್ ಸೇರ್ಕೊಳ್ಳೋಕ್ಕಾಗತ್ತಾ? ಖಂಡಿತ ಆಗುತ್ತೆ, ಬಟ್ ಕಂಡೀಷನ್ಸ್ ಅಪ್ಲೈ. ಏನು ಕಂಡೀಷನ್ಸ್ ಅಂದರೆ, ನೀನು ಟಾಪ್ ಕೋರ್ಸ್ಗಳಿಗೆ ಅಡ್ಮಿಷನ್ ಸಿಗೋದಿಲ್ಲ. ಅಂದರೆ ಕಂಪ್ಯೂಟರ್ ಸೈನ್ಸ್, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಡೇಟಾ ಸೈನ್ಸ್ ಈ ರೀತಿ ಕೋರ್ಸ್ಗಳಿಗೆ ಅಡ್ಮಿಷನ್ ಸಿಗೋದಿಲ್ಲ. ಸರ್ ಇದು ಸಿಗದೇ ಇದ್ಮೇಲೆ ನನ್ನ ಲೈಫ್ ಏನಾಗುತ್ತೆ ಸರ್ ಅಂತ ಅಂದರೆ, ನೋಡ್ಕೊಂಡ ಎರಡು ಆಪ್ಷನ್ ಇದೆ. ನೀನು ಫಸ್ಟು ಆ ಕಾಲೇಜ್ಗೆ ಎಂಟ್ರ್ ಆಗೋದು. ಆ ಕಾಲೇಜ್ಗೆ ಎಂಟ್ರ್ ಆಗೋದು, ಸಪೋಸ್ ಲೆಟ್ ಮಿ ಟೇಕ್ ಅನ್ ಎಕ್ಸಾಂಪಲ್ಸೇ RV ಕಾಲೇಜ್. RV ಕಾಲೇಜಲ್ಲಿ ನೀನು ಯಾವುದೋ ಒಂದು ಎಕ್ಸ್ ಕೋರ್ಸ್ ಲೈಕ್ ಸಿವಿಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇದನ್ನು ಸೇರಿಕೊಂಡು ಎರಡು ಚಾಯ್ಸ್ ಇದೆ ನಿನಗೆ. ಸರ್ ನನಗೆ ಇಷ್ಟ ಇಲ್ಲ ಸರ್ ಆ ಕೋರ್ಸು ಸಿವಿಲ್ ಮತ್ತು ಮೆಕ್ಯಾನಿಕಲ್ ಓದೋದಕ್ಕೆ ಅಂತಂದರೆ, ನೋಡ್ಕೊಂಡ ನಾನು ಹೇಳ್ತಾ ಇದ್ದೀನಿ, ನಿನ್ನ ಲೈಫ್ ಚೇಂಜ್ ಆಗೋದಕ್ಕೆ ಎರಡು ಮತ್ತೆ ಚಾನ್ಸ್ ಇದೆ. ಈ ಚಾನ್ಸ್ ಏನಾದರೂ ನೀನು ತೊಗೊಂಡ್ರೆ ನೀನು ಸಿವಿಲ್ ಇಂಜಿನಿಯರಿಂಗೇ ಓದಬೇಕು ಅಂತ ಏನಿಲ್ಲ, ನೀನು ಮುಂದೆ IT ಕೂಡ ಕೆಲಸ ಮಾಡ್ಬೋದು, ಬಟ್ ಕಂಡೀಷನ್ಸ್ ಅಪ್ಲೈ. ಏನು ಕಂಡೀಷನ್ಸ್ ಅಂತಂದರೆ, ನೋಡ್ಕೊಂಡ ಮೊದಲನೇದು ಬ್ರ್ಯಾಂಚ್ ಚೇಂಜ್ ಇನ್ ಸೆಕೆಂಡ್ ಇಯರ್ ಆಫ್ ಇಂಜಿನಿಯರಿಂಗ್. ಅಂದರೆ ನೀನೇನಾದರೂ ಫಸ್ಟ್ ಇಯರ್ ಆಫ್ ಇಂಜಿನಿಯರಿಂಗಲ್ಲಿ ನಿನ್ನ ತಪ್ಪನ್ನು ನೀನು ಸರಿ ಮಾಡ್ಕೊಂಡಿದ್ರೆ, ನೀನು ಆ ತಪ್ಪನ್ನ ಸರಿ ಮಾಡಿಕೊಂಡು ಚೆನ್ನಾಗಿ ಓದ್ಕೊಂಡು ನೀನೇನಾದರೂ ICGPA ಅಂದರೆ ಒಳ್ಳೆ ಪರ್ಸೆಂಟೇಜ್ ಇಟ್ಟು ಲೈಕ್ 9.5, 9.6, 9.7 ದ ಕಾಂಪಿಟೇಷನ್ ಇಸ್ ಟೂ ಟಫ್. ಸೊ ಈ ರೀತಿ ಚೇಂಜಸ್ ಮಾಡಿಕೊಂಡು ನಿನ್ನ ಲೈಫಲ್ಲಿ ಮತ್ತು ನಿನ್ನ ಹ್ಯಾಬಿಟ್ಸಲ್ಲಿ ಚೇಂಜ್ ಮಾಡಿಕೊಂಡು ನೀನೇನಾದರೂ ಹೈ CGPA ಇಟ್ಕೊಂಡ್ರೆ ನಿನಗೆ ಸೆಕೆಂಡ್ ಇಯರಲ್ಲಿ ಬ್ರಾಂಚ್ ಚೇಂಜ್ ಅಂತ ಬರುತ್ತೆ. ಓಕೆ, ಈ ಬ್ರಾಂಚ್ ಚೇಂಜಿಂದ ನೀನೇನು ಮಾಡ್ಬೋದು, ನೀನು ಅಲ್ಲಿ ಈಗ ಫಸ್ಟ್ ಇಯರಿಂದ ಯಾರೋ ಒಬ್ರು ಕಂಪ್ಯೂಟರ್ ಸೈನ್ಸ್ಗೆ ಸೇರ್ಕೊಂಡಿರ್ತಾರೆ ಅಂತ ಅನ್ಕೋಕಂದ, ಅವರು ಡೊನೇಷನಲ್ಲಿ ಹೋಗಿರ್ತಾರೆ ಅಂತ ಅನ್ಕೋ, ಜಸ್ಟ್ ಒಂದು ಎಕ್ಸಾಂಪಲ್. ಬಟ್ ಫಸ್ಟ್ ಇಯರಲ್ಲಿ ಬ್ಯಾಕ್ಲಾಗ್ಸ್ ಮಾಡ್ಕೊಂಡು ಏನಾಗುತ್ತೆ, ಅವರು ಫೇಲ್ ಆಗಿಬಿಡ್ತಾರೆ, ಡಿಟೈನ್ ಆಗಿಬಿಡ್ತಾರೆ. ಕೆಲವು ಕಾಲೇಜ್ಗಳಲ್ಲಿ ಡಿಟೈನ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ, ಯಾಕಂದರೆ ಮತ್ತೆ ಇಂಪ್ರೂವ್ಮೆಂಟ್ ಟೆಸ್ಟ್ ಅಂತ ಕೊಡ್ತಾರೆ, ಅದು ಒಂದು ತಿಂಗಳು, ಅದೆಲ್ಲ ಬಿಡಿ ಗೊತ್ತಾಗುತ್ತೆ ಮುಂದೆ ನಿಮ್ಗೆ. ಅದು ಆಟೋನಮಸ್ ಕಾಲೇಜ್ಗಳಲ್ಲಿ ಯೂಶಲಿ ಈ ಥರ ಆಪ್ಷನ್ ಇದೆ. ಸೊ ಇಂಪ್ರೂವ್ಮೆಂಟ್ ಟೆಸ್ಟಿಂದ ಕೂಡ ಪಾಸ್ ಆಗ್ತಾರೆ, ಬಟ್ ಕೆಲವು ಸೀಟ್ಗಳು ವೇಕೆನ್ಸಿ ಆಗೇ ಆಗುತ್ತೆ, ಯಾಕಂತಂದರೆ ಕಾಲೇಜ್ ಬಿಟ್ಟು ಹೋಗೋರು ಇದ್ದೇ ಇರ್ತಾರೆ ಮಕ್ಕಳ. ಈ ಸೀಟ್ಗಳನ್ನ ತುಂಬಬೇಕೀಗ. ಈ ಸೀಟ್ಗಳನ್ನ ತುಂಬೋದಕ್ಕೋಸ್ಕರ ಏನು ಮಾಡ್ತಾರೆ, ಬೇರೆ ಬ್ರಾಂಚ್ ಮಕ್ಕಳಿಗೆ ಅವಕಾಶ ಕೊಡ್ತಾರೆ. ಕಂಡೀಷನ್ಸ್ ಅಪ್ಲೈ. ಏನದು? ದೇ ನೀಡ್ ಟು ಹ್ಯಾವ್ ಅ ವೆರಿ ಗುಡ್ CGPA. ಫಸ್ಟ್ ಇಯರಲ್ಲಿ ತುಂಬ ಒಳ್ಳೆ CGPA ಇಟ್ಕೊಳ್ಳೇಬೇಕು ಅಂಥವ್ರಿಗೆ ಮತ್ತೆ ಕಟ್ ಆಫ್ ಲಿಸ್ಟ್ ಅನೌನ್ಸ್ ಮಾಡ್ತಾರೆ. ಸೊ ಆಗ ನೀವೇನು ಮಾಡ್ಬೋದು, ಯು ಕ್ಯಾನ್ ಎಂಟರ್ ಇನ್ ಟು ದ ಟಾಪ್ ಬ್ರಾಂಚ್ ಲೈಕ್ ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್, ಇನ್ಫಾರ್ಮೇಷನ್ ಸೈನ್ಸ್. ಈ ರೀತಿ ನೀವೆಲ್ಲ ಕೋರ್ಸ್ಗಳಿಗೂ ಅಪ್ಲೈ ಮಾಡಿಕೊಂಡು ನೀವೇನು ಮಾಡ್ಬೋದು, ನಿಮ್ಮ ಲಿಸ್ಟಲ್ಲಿ ಅದೇನಾದ್ರು ಬಂತು ಅಂತಂದರೆ, ಲಿಸ್ಟ್ ಅನೌನ್ಸ್ ಮಾಡಿದಾಗ ನಿಮ್ಮ ಹೆಸರಿದೆ ಅಂತಂದರೆ, ಯು ಕ್ಯಾನ್ ಚೇಂಜ್ ಯುವರ್ ಬ್ರಾಂಚ್ ವಿತೌಟ್ ಎನಿ ಫರ್ದರ್ ಫೀಸ್. ಅಂದರೆ ಎಕ್ಸ್ಟ್ರಾ ಫೀಸ್ ಪೇ ಮಾಡೋ ಅವಶ್ಯಕತೆ ಇಲ್ಲ. ನೀವು ಮುಂಚೆ ಏನು CET ಪೇ ಮಾಡಿದರೆ ಅದೇ ಫೀಸ್ನ ನೀವು ಪೇ ಮಾಡ್ಕೊಂಡು ಹೋಗ್ಬೋದು. ಇದು ಒಂದು ರೀತಿ. ಅರ್ಥ ಆಗ್ತಿದೆಯಾ? ಎರಡನೇ ರೀತಿ ಏನು ಸರ್? ಆಗಿದಾಗೋಗಿದೆ, ನನಗೇನು ಬ್ರಾಂಚ್ ಚೇಂಜ್ ಮಾಡಲೇಬೇಕು ಅಂತ ಅವಶ್ಯಕತೆ ಇಲ್ಲ, ಯಾಕಂದರೆ ನನಗೆ ಕ್ಲಿಯರ್ ಥಾಟ್ ಇದೆ, ನನಗೆ ಸ್ವಲ್ಪ ಮೆಚುರಿಟಿ ಇದೆ. ಅದೇನಂತ ಅಂದರೆ, ಲೈಫಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ತುಂಬ ಇಂಪಾರ್ಟೆಂಟ್. ನಾನು ಯಾವ ಬ್ರಾಂಚಲ್ಲಿ ಓದಿದ್ದೀನಿ ಅಂತ ಅಂದ್ಕೊಳ್ಳೋದಕ್ಕಿಂತ ನಾನು ಏನು ಓದಿದ್ದೀನಿ, ನಾನು ಏನು ಕಲ್ತಿದ್ದೀನಿ, ಏನು ಸ್ಕಿಲ್ಸ್ ಡೆವಲಪ್ ಮಾಡ್ಕೊಂಡಿದ್ದೀನಿ ಅದು ಮುಖ್ಯ ಸರ್. ನನಗೆ ಈ ಒಂದು ಶತಮಾನದಲ್ಲಿ, ಈ ಒಂದು ಸೆಂಚುರಿಲಿ ಅದೇ ಸರ್ ಲೈಫಲ್ಲಿ ರೂಲ್ ಮಾಡೋದು ಅಂತ ನಿನ್ಗೇನಾದ್ರು ಥಾಟ್ ಇತ್ತು ಅಂತಂದರೆ ಕಂದ, ಈ ವರ್ಷ ನೀನು ಹಾಳು ಮಾಡ್ಕೊಂಡ್ಬಿಟ್ಟಿದ್ಯಾ. ಬಟ್ ಒಂದು ಕಾಂಪಿಟೇಟಿವ್ ಮೈಂಡ್ಸೆಟ್ ನಿನಗಿದೆ, ಅದರಿಂದ ನೀನೇನು ಮಾಡ್ತಾ ಹೋಗ್ತೀಯಾ, ನೀನು ಸ್ಕಿಲ್ ಡೆವಲಪ್ಮೆಂಟ್ ಮಾಡೋ ಕಡೆ ಫಸ್ಟ್ ಇಯರಲ್ಲಿ ಗಮನ ಕೊಡ್ತಾ ಹೋಗ್ತೀಯಾ. ನಾಟ್ ಓನ್ಲಿ ಫಸ್ಟ್ ಇಯರ್, ಫಾರ್ ದ ಕಂಪ್ಲೀಟ್ 4 years. ಅಂದರೆ ನೀನು ಯಾರು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ಸ್ ಮೇಲೆ ಆಸಕ್ತಿ ಇತ್ತು, ಬಟ್ ನಿನಗೆ ಸಿವಿಲ್ ಅಥವಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸಿಗುತ್ತೆ ಅಂತ ಅನ್ಕೋ. ಸೊ ನೀನೇನು ಮಾಡ್ತೀಯಾ, ಅದನ್ನು ಮ್ಯಾನೇಜ್ ಮಾಡೋದ್ರ ಜೊತೆ ಮಿನಿಮಮ್ ಒಂದು 80%, 75-80% ತೊಗೊಂಡು ಅದ್ರ ಜೊತೆ ಉಳಿದಿರೋ ಟೈಮಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಕೊಳ್ಳೋದು.
ಯಾವುದೋ ಒಂದು ಪರ್ಟಿಕ್ಯುಲರ್ ಫೀಲ್ಡಲ್ಲಿ ನೀನು ಆಯ್ಕೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ಯಾ, ಅದನ್ನು ನೀನೇನು ಮಾಡ್ಬೋದು, ಬಿಗಿನಿಂಗಿಂದಾನೇ ನೀನು ಅದ್ರ ಕಡೆ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಕೋಬೋದು. ನೋಡ್ಕಂದ ಥ್ರೂ ಔಟ್ ದಿ ವರ್ಲ್ಡ್ ದೇರ್ ಆರ್ ನಂಬರ್ ಆಫ್ ಸರ್ಟಿಫಿಕೇಶನ್. ಓಕೆ, ಸೊ ಈಗ ಹೆಂಗೆ ಅಂತಂದರೆ ನಿನ್ನ ಹತ್ರ ಮೊಬೈಲ್ ಇತ್ತು, ಒಂದು ಲ್ಯಾಪ್ಟಾಪ್ ಇತ್ತು ಅಂತಂದರೆ ಸಾಕಂದ, ವಿತ್ ಗುಡ್ ಇಂಟರ್ನೆಟ್ ನೀನು ಯಾವುದೇ ಜಾಗದಲ್ಲಿ ಕೂತ್ಕೊಂಡು ಎನಿ ಸ್ಕಿಲ್ಸ್ ಯು ಕ್ಯಾನ್ ಡೆವಲಪ್. ಸೊ ಈ ಒಂದು ಮೈಂಡ್ಸೆಟ್ ನಿನಗಿತ್ತು ಅಂತಂದರೆ ಸೊ ನೀನೇನು ಮಾಡ್ಬೋದು, ಯು ಕ್ಯಾನ್ ಡೂ ದಿಸ್. ಅಂದರೆ ಅಪ್ಸ್ಕಿಲಿಂಗ್ ಆ್ಯಂಡ್ ಅಟೆಂಡಿಂಗ್ ಕ್ಯಾಂಪಸ್ ಸೆಲೆಕ್ಷನ್ ಇನ್ ದ ಲಾಸ್ಟ್ ಇಯರ್. ಸೊ ಲಾಸ್ಟ್ ಇಯರಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ ಆಗುತ್ತೆ ಅಂದರೆ ಮಾಸ್ ಕಂಪ್ನೀಸ್, ಕೆಲವು ಕಂಪ್ನಿಗಳು ಬರುತ್ತೆ ಕಂದ. ಅವ್ರು ಏನು ಹೇಳ್ತಾರೆ, ಯಾವುದೇ ಬ್ರಾಂಚ್ ಓದಿದ್ರು ಪರವಾಗಿಲ್ಲ, ಅವನಿಗೆ ನಮ್ಮ ಹತ್ರ ನಮಗೆ ಒಂದು ಸೆಟ್ ಆಫ್ ಸ್ಕಿಲ್ಸ್ ಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ವಿತ್ ಅವನೇನು ಗುಡ್ CGPA ಇಟ್ಕೊಂಡವನು, ಅಂದರೆ 75-80% ಆ ರೀತಿ ಇಟ್ಕೊಂಡು ಕನ್ಸಿಸ್ಟೆಂಟ್ ಆಗಿದ್ದರೆ ಅವ್ನು ಸಾಕು, ನಾವು ಅವನ್ನ ಸ್ಕಿಲ್ ಡೆವಲಪ್ ಮಾಡ್ಕೊಡ್ತೀವಿ ಅನ್ನೋ ಒಂದು ಕಂಪ್ನಿಗಳು ಬರುತ್ತೆ. ಈ ಥರ ಮಾಸ್ ಕಂಪ್ನಿಗಳು ಬರುತ್ತೆ ಕಂದ. ಆ ಕಂಪ್ನಿಗಳನ್ನ ನೀನು ಅಟೆಂಡ್ ಮಾಡ್ಕೋಬೋದು, ವಿಚ್ ಎವರ್ ಬ್ರಾಂಚ್ ಯು ಲೈಕ್. ಅರ್ಥ ಆಗ್ತಿದೆಯಾ? ಈ ಎರಡು ಆಪ್ಷನ್ ಇದೆ. ಸೊ ಇದರಿಂದ ಮಕ್ಕಳ ನಾನು ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ, ನಿಮ್ದೇನಾರು ಲೋ ರ್ಯಾಂಕ್ ಬಂದಿತ್ತು ಅಂದರೂ ಕೂಡ ನಿಮಗೆ ಒಂದು ಸೆಕೆಂಡ್ ಚಾನ್ಸ್ ಇದೆ. ಸೊ ಏನಂತಂದರೆ ನೋಡಿ ಮಕ್ಕಳ, RVCE ಕಾಲೇಜಿಗೆ ಬರೋಣ. ನನಗೆ ಗೊತ್ತಿದೆ ಮಕ್ಕಳ, ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಷನ್ ಸೈನ್ಸ್ ಇದೆಲ್ಲವೂ ಕೂಡ ಬಿಲೋ 1500 ಎಲ್ಲ ಮುಗ್ದೋಗುತ್ತೆ RVCಯಲ್ಲಿ. ಓಕೆ, ನಾನು ಏನು ಲಿಸ್ಟ್ ತೊಗೊಂಡಿದ್ದೀನಿ ಆ ಎಲ್ಲ ಕಾಲೇಜಲ್ಲೂ ಕೂಡ ತುಂಬ ಕಡಿಮೆ ರ್ಯಾಂಕ್ಗೆ ಸೀಟ್ ಮುಗ್ದೋಗುತ್ತೆ. ಬಟ್ ನಿಂದು 5 ರ್ಯಾಂಕ್ ಬಂದಿದೆ. ಲೆಟ್ ಅಸ್ ಅಸ್ಯೂಮ್ ನೀನು ಜನರಲ್ ಮೆರಿಟ್ ಕ್ಯಾಟಗರಿಗೆ ಬರ್ತೀಯ ಅಂತ ಅನ್ಕೋಕಂದ. ನೀನು ಅಷ್ಟು ನೀಟಾಗಿ ಓದಲಿಲ್ಲ, ಎಲ್ಲೋ ಒಂದು ಕಡೆ ಒಂದು 7,000-8,000 ರ್ಯಾಂಕ್ ಬಂದುಬಿಟ್ಟಿದ್ಯಾ. ಬಟ್ ನಿಂಗೆ RV ಕಾಲೇಜ್ಗೆ ಹೋಗಬೇಕು ಅಂತ ಆಸೆ ಇದೆ. ಇಫ್ ಯು ಬಿಲಾಂಗ್ ಟು ಜನರಲ್ ಮೆರಿಟ್ ಅಂದರೆ ಜನರಲ್ ಕ್ಯಾಟಗರಿಗೆ ಇದ್ದರೆ. ಅದೇ ರೀತಿ ಡಿಫ್ರೆಂಟ್ ಕ್ಯಾಟಗರಿಗೆ ಯಾವ ರೀತಿ ಕಟ್ ಆಫ್ ಇದೆ ಫಸ್ಟ್ ರೌಂಡ್ ಪ್ರಕಾರ ಲಾಸ್ಟ್ ಇಯರ್ ಯಾವ ರೀತಿ ಕಟ್ ಆಫ್ ಇದೆ, ಆಲ್ಮೋಸ್ಟ್ ಇದೇ ರೀತಿ ಇರುತ್ತೆ ಮಕ್ಕಳ. ಆ ಕಡೆ 100-200 ವೇರಿ ಆಗುತ್ತೆ ಅಷ್ಟೇ. ಓಕೆ, ಸೊ ನಿಂದೇನಾದ್ರು ಜನರಲ್ ಮೆರಿಟ್ ಇತ್ತು ಅಂತಂದರೆ, ನಿಂದೇನಾದ್ರು 7,000-8,000 ರ್ಯಾಂಕ್ ಬಂದಿದೆ ಅಂತಂದರೆ ನೀನು ಸಿವಿಲ್ ಇಂಜಿನಿಯರಿಂಗ್ ಸೇರ್ಕೋಬೋದು. ಓಕೆ, ಇಲ್ಲ ಅಂತಂದರೆ ಇನ್ನೂ ಕಡಿಮೆ 2,900 ರ್ಯಾಂಕ್ ಬಂದಿದೆ, ಬಟ್ ನಾನು ಕಂಪ್ಯೂಟರ್ ಸೈನ್ಸೇ ಬೇಕಾಗಿತ್ತು ಸರ್ ಅಂತ ನಿಮಗೆ ಸಿಕ್ಕಾಬಡೆ ತಲೆಲಿತ್ತು, ಅಥವಾ RV ಕಾಲೇಜಲ್ಲೇ ಸೀಟ್ ಬೇಕು ಸರ್ ನನಗೆ, ನಾನೊಂದು 2,500-3,000 ರ್ಯಾಂಕ್ ಬಂದುಬಿಟ್ಟಿದೆ ಸರ್, ನನಗೆ RV ಕಾಲೇಜಲ್ಲೇ ಸೀಟ್ ಬೇಕು, ಯಾವ ಬ್ರಾಂಚ್ ಆದರೂ ಪರವಾಗಿಲ್ಲ ಅಂತ ಅಂದರೆ ನೀನೇನು ಮಾಡ್ಬೇಕಂದ ಇಲ್ಲಿ ಅಡ್ಮಿಷನ್ಸ್ ಆಗ್ಬೋದು. ಅರ್ಥ ಆಗ್ತಿದೆಯಾ? ಅದಾದಮೇಲೆ ನಾನು ಮುಂಚೆ ಏನು ಹೇಳಿದೆ ಅದನ್ನು ನೀನು ಫಾಲೋ ಮಾಡಿ ಏನು ಮಾಡ್ಬೋದು, ಅಪ್ಸ್ಕಿಲ್ ಆಗ್ಬೋದು. ಇಲ್ಲ ಅಂತಂದರೆ ನೀನು ಒಳ್ಳೆ ಪರ್ಸೆಂಟೇಜ್ ತಗೊಂಡು ಬ್ರಾಂಚ್ ಚೇಂಜ್ಗೂ ಕೂಡ ಎಲಿಜಿಬಲ್ ಆಗ್ಬೋದು. ಅರ್ಥ ಆಗ್ತಿದೆಯಾ? ಸೊ ನೋಡ್ಕಂದ ಸರ್ ಬೇರೆ ಯಾವುದು ಬರ್ದಿಲ್ವಾ ಸರ್? ನೋಡಿ ಮಕ್ಕಳ, ನಿಮಗೆ ಏನು ಈ ವಿಡಿಯೋ ಮುಗಿದ್ಮೇಲೆ ಈ ವಿಡಿಯೋದು PDF ಜೊತೆಗೆ ನಿನಗೆ ಲಾಸ್ಟ್ ಇಯರ್ದು ಕಟ್ ಆಫ್, ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ದು ಎರಡರದ್ದು ಕೂಡ ಕಟ್ ಆಫ್ ಇಷ್ಟೂ ಕೂಡ ನಿನಗೆ ಸಿಗುತ್ತಂತ. ಇದಕ್ಕೆ ನೀನು ಎಲ್ಲಿ ಸಿಗುತ್ತೆ ಅಂತಂದರೆ ವಾಟ್ಸಪ್ ಚಾನಲ್ ವಿಸಿಟ್ ಮಾಡು, ನಿನಗೆ ಸಿಗ್ತಾ ಹೋಗುತ್ತೆ. ಅರ್ಥ ಆಗ್ತಿದೆಯಾ? ಸೊ ಅದರಲ್ಲಿ ನಿನಗೆ ನಿನ್ನ ಯಾವುದು ಕ್ಯಾಟಗರಿ ಇದೆ, ಸಪೋಸ್ ನೀನು ಜನರಲ್ ಮೆರಿಟಲ್ಲಿ ಸರ್ ನಾನು ಕನ್ನಡ ಮೀಡಿಯಂ ಕೋಟಾ ಅಥವಾ ರೂರಲ್ ಕೋಟಾ ಈ ಥರ ಬರ್ತೀನಿ, GMR GMK ಈ ರೀತಿ ಬರ್ತೀನಿ ಸರ್ ಅಂತ ಅಂದರೆ ನಿನ್ಗೆ ಅದ್ರ ಪ್ರಕಾರ ಕಟ್ ಆಫ್ ಇರುತ್ತೆ ಕಂದ. ಸೊ ನೀನು ಅದನ್ನು ನೋಡ್ಕೋಬೇಕು. ಸೊ ಎಲ್ಲ ರೀತಿಯ ಆಪ್ಷನ್ಸ್ಗಳಿಗೆ ನೀನು ಫಸ್ಟ್ ಓಪನ್ ಇರಬೇಕು. ಬಟ್ ಅದಕ್ಕಿಂತ ಮುಂಚೆ ನೀನು ಏನು ಮಾಡಬೇಕು ಅಂತ ಕ್ಲಾರಿಟಿ ಇರಬೇಕು. ಇದನ್ನು ಅಪ್ಪ ಅಮ್ಮ ಜೊತೆ ಡಿಸೈಡ್ ಮಾಡು, ನಿನ್ನ ಸೀನಿಯರ್ಸ್ ಜೊತೆ ಯೋಚನೆ ಮಾಡಿ ಡಿಸ್ಕಸ್ ಮಾಡಿ ಡಿಸೈಡ್ ಮಾಡ್ಕೊಂಡ. ಓಕೆನಾ? ಸೊ ದಿಸ್ ವಾಸ್ ದ ಕಟ್ ಆಫ್ ಲಾಸ್ಟ್ ಇಯರ್. ಓಕೆನಾ? ಸೊ ನೋಡು, ನಿನಗೆ ಏನಾದರೂ ಸಪೋಸ್ ನೀನು ನೋಡ್ಕೊಂಡ ಇಲ್ಲಿ SCಯಲ್ಲಿ ಜನರಲ್ ಕ್ಯಾಟಗರಿ ಅಂದರೆ ನಿನಗೆ ರೂರಲ್ ಮತ್ತು ಕನ್ನಡ ಮೀಡಿಯಂ ಇದು ಯಾವ ರೀತಿ ಬರೋದಿಲ್ಲ. SC ಕೋಟಾದಲ್ಲಿ ನೀನೇನಾದ್ರು ಯಾವುದೇ ಕೋಟಾ ಇಲ್ಲದೆ ಬರೀ SC ಆಗಿದ್ದರೆ ಓಕೆ, ಆ ಒಂದು ಕ್ಯಾಟಗರಿಗೆ ನೀನು ಬಂದರೆ ನೋಡ್ಕೊಂಡ ನಿನಗೆ 23,961 ರ್ಯಾಂಕ್ ಇದ್ರೂ ಕೂಡ ನಿನಗೆ RV ಕಾಲೇಜಲ್ಲಿ ಸೀಟ್ ಸಿಗುತ್ತೆ. ಸೊ ನಿಗೊಂದು ಸೆಕೆಂಡ್ ಚಾನ್ಸ್ ಸಿಗ್ತಾ ಇದೆ. ಈ ಸೆಕೆಂಡ್ ಚಾನ್ಸ್ ಯೂಟಿಲೈಸ್ ಮಾಡಿಕೊಂಡು ನೀನೇನು ಮಾಡ್ಬೋದು, ಮುಂದೆ ಓದ್ಕೊಂಡು ನಿನ್ನ ಲೈಫ್ನ ನೀನು ಚೇಂಜ್ ಮಾಡ್ಕೋಬೋದು. ಅರ್ಥ ಆಗ್ತಿದೆಯಲ್ಲ? ರೈಟ್. ಸೊ ಸುಮ್ಮನೆ ಜಸ್ಟ್ ಇದರಲ್ಲಿ ಫಾರ್ವರ್ಡ್ ಮಾಡ್ತಾ ಹೋಗ್ತೀನಿ ಮಕ್ಕಳ. ನೋಡಿ ಇದರಲ್ಲಿ ನೋಡಿ. ಸೊ ಒನ್ಸ್ ಅಗೇನ್ 55,805 55,000 ರ್ಯಾಂಕ್ ತೊಗೊಂಡಿದ್ರು ಕೂಡ ನಿನಗೆ BMS ಕಾಲೇಜಲ್ಲಿ ಸೀಟ್ ಸಿಗುತ್ತೆ. ಯಾವುದಕ್ಕೆ? ಸಿವಿಲ್. ಬಟ್ ಕಂಪ್ಯೂಟರ್ ಸೈನ್ಸ್ ತುಂಬಾ ಕಡಿಮೆ ರ್ಯಾಂಕ್. ಸೊ ನೆಕ್ಸ್ಟ್ ಇಯರ್ ಓದ್ಕೋ ಕೂತ್ಕೊಂಡು ನೀನು ಕೇಪಬಲ್ ಇದೆಯಾ ಅಂತಂದರೆ ನೀನು ಎಕ್ಸ್ಟೆಂಡ್ ಮಾಡೋದು ಬ್ರಾಂಚ್ ಚೇಂಜ್ ಮಾಡ್ಬೋದು. ಇಲ್ಲಾಂದರೆ ಅಪ್ಸ್ಕಿಲ್ ಆದರೆ ನಿನಗೇನಾಗುತ್ತೆ, ಕ್ಯಾಂಪಸ್ ಸೆಲೆಕ್ಷನ್ಗೆ ಅವಕಾಶ ಸಿಗುತ್ತೆ. ಯಾಕಂದರೆ RV ಕಾಲೇಜಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ ಮಾಸ್ ಕಂಪ್ನಿಗಳಿಗೆ ಒಂದು ಲೆವೆಲ್ ಚೆನ್ನಾಗಿರುತ್ತೆ. ಅದೇ ನೀನು ಯಾವುದೋ ಒಂದು ಕಾಲೇಜ್ಗೆ ನೀನು ಕಂಪ್ಯೂಟರ್ ಸೈನ್ಸ್ ತೊಗೊಂಡ್ರೂ ಕೂಡ ನಿನ್ಗೆ ಆ ಪ್ಯಾಕೇಜ್ ಸಿಗದೇ ಇರ್ಬೋದು. ಐ ಹೋಪ್ ಯು ಗೆಟಿಂಗ್ ಇಟ್. ನಿನ್ಗೊಂದು 55,000 ರ್ಯಾಂಕ್ ಬಂತು ಅಂತ ಅನ್ಕೋ, ನೀನು ಸಿವಿಲ್ ಇಂಜಿನಿಯರಿಂಗ್ ತೊಗೊಂಡಿದ್ಯಾ ಅಂತ ಅನ್ಕೋ. ಓಕೆ, ಯು ಬಿಲಾಂಗ್ ಟು SC ಕ್ಯಾಟಗರಿ ಅಂತ ಅನ್ಕೋ. ಸೊ ನೀನೇನು ಮಾಡ್ತೀಯ, ಕಂಪ್ಯೂಟರ್ ಸೈನ್ಸ್ ಸೀಟ್ ಬೇಕು ಅಂತ ಯಾವುದೋ ಒಂದು ಕಾಲೇಜ್ಗೆ ಹೋಗ್ತೀಯಾ, ಅಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ ಇಲ್ಲದೆ ಏನು ಮಾಡ್ತೀಯಾ, ಮತ್ತೆ ಒಲಿಬೇಕಾ ಕೂತ್ಕೊಂಡು. ಆ್ಯಂಡ್ ನೆನಪಿರ್ಲಿ ಮಗ, ಏನಂತ ಅಂದರೆ ಗ್ರೇಟ್ ಮೈಂಡ್ಸ್ ಜೊತೆ ಇದ್ದಷ್ಟು ನೀನು ಕೂಡ ಚೆನ್ನಾಗಿ ಬೆಳೀತಾ ಹೋಗ್ತೀಯಾ. ಈ RV ಕಾಲೇಜ್ BMS ಕಾಲೇಜೆಲ್ಲ ತುಂಬ ಒಳ್ಳೊಳ್ಳೆ ಮಕ್ಕಳು ಬರ್ತಾರೆ. ಓಕೆ, ಆದಷ್ಟು ಅವರು ಕೆಟ್ಟ ದಾರಿಗಳಿಂದ ದೂರ ಇರ್ತಾರೆ. ಅಂಥವ್ರ ಜೊತೆ ಸೇರ್ಕೊಳ್ಳೋದ್ರಿಂದ ನೀನು ಕೂಡ ನಿನ್ನ ಮೈಂಡ್ ಸೆಟ್ನ ಇಂಪ್ರೂವ್ ಮಾಡ್ಕೊಂಡು ಹೋಗ್ಬೋದು. ಈ ಎಲ್ಲ ಅವಕಾಶಗಳು ಕೂಡ ಟಾಪ್ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಇರುತ್ತೆ. ಅರ್ಥ ಆಗ್ತಿದೆಯಾ? ಅವಕಾಶಗಳು ಏನು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಕಂದ. ನೀನು ಏನು ಮಾಡಬೇಕಂತ ಡಿಸೈಡ್ ಮಾಡು. ಓಕೆನಾ? ಫೈನ್. ಸೊ ನೋಡಿಲಿ ಅದೇ ರೀತಿ UVCE ಬ್ಯಾಂಗ್ಳೂರ್. ಸೊ ಈ ರೀತಿ ಕಟ್ ಆಫ್ ಇದೆ ಮಕ್ಕ. ಏನಂದರೆ ನಿನ್ನ ಸಿವಿಲ್ ಇಂಜಿನಿಯರಿಂಗ್ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಈ ರೀತಿ ಇದೆ. ಸೊ ನಿನಗೆ ನಿನ್ನ ನೇಟಿವಲ್ಲಿ ನೀನೆಲ್ಲೋ ಬೆಳಗಾಮಲ್ಲಿ ಇದೆಯಾ, ಗೋಗ್ಟೆ ಇಂಜಿನಿಯರಿಂಗ್, ಬಾಗಲಕೋಟಲ್ಲಿ ಇದೆಯಾ ಬಸವೇಶ್ವರ ಕಾಲೇಜ್ ಆಫ್ ಇಂಜಿನಿಯರಿಂಗ್, ತುಮಕೂರಲ್ಲಿ ಇದೆಯಾ SIT, ಮೈಸೂರಲ್ಲಿ ಇದೆಯಾ ಮೈಸೂರಲ್ಲಿ RV ಕೂಡ ಬಂದಿದೆ ಈಗ. ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್ SJCE ಅಂದರೆ JSS ಯೂನಿವರ್ಸಿಟಿ, JSS ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಮತ್ತು NI ಈ ರೀತಿಯಾದ ವಿದ್ಯಾವರ್ತಕ ಈ ಕಾಲೇಜ್ಗಳಲ್ಲಿ ಕೂಡ ನೀನು ಜಾಸ್ತಿ ರ್ಯಾಂಕ್ ತೊಗೊಂಡಿದ್ರು ಕೂಡ ನಿನಗೆ ಸೀಟ್ ಸಿಗ್ತಾ ಹೋಗುತ್ತೆ.
ಅರ್ಥ ಆಗ್ತಿದೆಯಾ? ಓಕೆ ಫೈನ್. ಸೊ ಈಗ ನೋಡಿಲಿ, ಸೊ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರು, ಸೊ ಈ ರೀತಿ ಕಟ್ ಆಫ್ ಇದೆ ಮಗ. ಓಕೆ, ಸೊ ಇಲ್ಲಿ ನೋಡು ನೆಕ್ಸ್ಟ್. ಓಕೆ, MSRIT MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಲಿ ಕೂಡ ಈ ರೀತಿ ಕಟ್ ಆಫ್ ಇದೆ. ಸೊ ಇದನ್ನು ನೀನು ಏನು ತಲೆಯಲ್ಲಿಟ್ಕೊಂಡು ನಾನೇನು PDF ಶೇರ್ ಮಾಡಿರ್ತೀನಿ, ಕಟ್ ಆಫ್ ಲಿಸ್ಟ್ 1, ಕಟ್ ಆಫ್ ಲಿಸ್ಟ್ 2 ಮತ್ತು ಈ ಒಂದು PDF, ಈ ಮೂರನ್ನು ಇಟ್ಕೊಂಡ್ಕಂದ ನೀನೇನು ಮಾಡಬೇಕು, ಲಿಸ್ಟ್ ಮಾಡಿ ಆಲ್ರೆಡಿ ಮುಂಚೆ ಒಂದು ವೀಡಿಯೋದಲ್ಲಿ ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡಬೇಕಂತೆಲ್ಲ ಹೇಳಿದ್ದೀನಿ ನಾನು. ಮತ್ತೆ ಇನ್ನೊಂದ್ಸಲ ಬರ್ತೀನಿ ಮಗ, ಏನು ನಿನಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಹೇಗೆ ಅಂತ ತಿಳಿಸ್ಕೊಡೋದಕ್ಕೆ. ಆಗ ಬಂದಮೇಲೆ ನಿನಗೆ ಮತ್ತೆ ಕ್ಲಾರಿಟಿ ಕೊಡ್ತೀನಿ ಯಾವ ರೀತಿ ಚೂಸ್ ಮಾಡಬೇಕು ಕೋರ್ಸ್ಗಳನ್ನ ಅಂತ. ಓಕೆನಾ? ಸೊ ಮತ್ತೆ ನೆಕ್ಸ್ಟ್ ವೀಡಿಯೋ ಜೊತೆ ಸಿಗೋಣ. ಆ್ಯಂಡ್ ನಿನ್ಗೇನಾದರೂ ಡೌಟ್ಸ್ ಇತ್ತು, ಇನ್ನೇನಾದರೂ ಇನ್ಫಾರ್ಮೇಷನ್ ಬೇಕಿತ್ತಂದರೆ ಕಂದ ಜಸ್ಟ್ ಕಮೆಂಟ್ ಮಾಡು, ಸರ್ ಈ ಇನ್ಫಾರ್ಮೇಷನ್ ಬೇಕಂತ. ಐ ವಿಲ್ ಬಿ ಆಲ್ವೇಸ್ ದೇರ್ ಫಾರ್ ಯು. ಓಕೆನಾ? ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಆಲ್ ದ ಬೆಸ್ಟ್ ಫಾರ್ ಯೋರ್ ಲೈಫ್.